ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶ್ರೀ ಆದಿಪರಾಶಕ್ತಿ ರೇಣುಕಾದೇವಿ ಎಲ್ಲಮ್ಮ ತಾಯಿಯನ್ನು ಎನ್ನ ಮನದಾಳದಲ್ಲಿ ಸ್ಮರಿಸಿಕೊಂಡು ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಇಡೀ ಕರ್ನಾಟಕದಲ್ಲಿ ನಮ್ಮ ಉತ್ತರ ಕರ್ನಾಟಕ ಎಂದಾಕ್ಷಣ ನಮಗೆ ನೆನಪು ಬರುವ ಏಕೈಕ ದೇವತೆ ತಾಯಿ ಎಂದಾಕ್ಷಣ ನಮಗೆ ನೆನಪಿಗೆ ಬರುವ ಏಕೈಕ ದೇವತೆ ಅಂದ್ರೆ ಅದು ನಮ್ಮ ರೇಣುಕಾ ತಾಯಿ ಶ್ರೀ ಎಲ್ಲಮ್ಮ ದೇವತೆ. ಯಾಕಂದ್ರೆ ಈಕಿ ಭಾಳ ಹೆಣ್ಮಕ್ಳಿಗೆ ಹತ್ತಿರವಾದ ದೇವತೆ ರೀ. ಯಾಕೆ ಹೆಣ್ಮಕ್ಳಿಗೆ ಭಾಳ ಹತ್ತಿರ ಆಗ್ತಾಳೆ ಅಂತಂದ್ರೆ ಅವಳು ಕೂಡ ತಾಯಿ. ಎಂಥ ತಾಯಿ ಅಂತಂದ್ರೆ ಕಳೆದು ಹೋದ ಗಂಡನನ್ನು ಮರಳಿ ಪಡೆದುಕೊಳ್ಳುವಂಥ ಶಕ್ತಿ ಇರುವಂಥ ಪತಿವ್ರತಾ ಶಿರೋಮಣಿ ಯಾರಾದ್ರೂ ಇದ್ರೆ ಅದು ನಮ್ಮ ಉತ್ತರ ಕರ್ನಾಟಕದೊಳಗೆ ಶ್ರೀ ರೇಣುಕಾದೇವಿ ಎಲ್ಲಮ್ಮ ಅಂತ ಹೇಳ್ಬೋದು. ಎಲ್ಲರ ಅಮ್ಮ ಎಲ್ಲಮ್ಮ ಅಂತೇಳಿ ಯಾಕೆ ಜಗದ್ವಿಖ್ಯಾತಳಾಗಿದ್ದಾಳೆ ಎಲ್ಲಮ್ಮ ಅಂತಂದ್ರೆ, ಇಲ್ಲಿ ಹೆಣ್ಣು ಮಕ್ಕಳು ತಮ್ಮ ಕಷ್ಟ ಸುಖ ನೋವು ನಲಿವುಗಳನ್ನ ಹೆಂಗೆ ಹೇಳ್ಕೊತಾರಂದ್ರೆ, ಹೆಂಗೆ ತನ್ನ ತಾಯಿಗೆ ಒಬ್ಬ ಮಗಳು ಹೆಂಗೆ ಹೇಳ್ಕೊತಾಳಲ್ಲ, ನನಗೆ ಇಂತಿಂಥ ಕಷ್ಟ ಬಂದೈತೆ ಅವ್ವ, ನೀನ ನನಗೆ ಪರಿಹಾರ ಮಾಡ್ಬೇಕು, ನೀ ಅಂದರೆ ನನಗೆ ಶಕ್ತಿ ಇದ್ದಂಗೆ ಅಂತ ಹೆಂಗೆ ಹೇಳ್ತಾಳಲ್ಲ, ಹಂಗೆ ಎಲ್ಲ ತನ್ನ ಸಂಕಷ್ಟಗಳನ್ನು ಹೇಳಾಕ ಎಲ್ಲಮ್ಮನ ಕಡೆ ಬರ್ತಾರೆ. ಯಾಕೆ ಹೆಣ್ಮಕ್ಳು ಇದು ಮಾಡ್ತಾರೆ ಅಂತಂದ್ರೆ, ತಮ್ಮ ಮನೆಯೊಳಗೆ ಅಡುಗೆ ಮಾಡ್ಕೊಂಡು ಬಂದ ಹಡ್ಡಲ್ಗೆ ಅಂತ ತುಂಬಿಸ್ತಾರೆ. ಬೇರೆ ಎಲ್ಲ ಕ್ಷೇತ್ರದೊಳಗೆ ನೀವು ಏನು ನೋಡ್ತೀರಿ ಅಂತಂದ್ರೆ, ನಾವು ಕಾಣಿಕೆಯಾಗಿ ದೇವರಿಗೆ ಭಕ್ತಿಪೂರ್ವಕವಾಗಿ ಬೆಳ್ಳಿ ಬಂಗಾರ ಉಡುಗೊರೆಗಳನ್ನು ಕೊಡ್ತಾರೆ. ಆದರೆ ನಮ್ಮ ಸವದತ್ತಿಯೊಳಗೆ ಏನು ಮಾಡ್ತಾರಪ್ಪ ಅಂತಂದ್ರೆ, ಹೊರಗೆ ಹಡ್ಲಿಗೆ ತುಂಬಿಸ್ತಾರೆ. ಹಡ್ಲಿಗೆ ಎಂಥವ್ರಿಗೆ ತುಂಬಿಸ್ತಾರೆ ಅಂದರೆ ಜೋಗಮ್ಮಗಳಿಗೆ ತುಂಬಿಸ್ತಾರೆ. ಅವರು ತಮ್ಮ ಇಡೀ ಸರ್ವಸ್ವವನ್ನು ಅಮ್ಮನಿಗಾಗಿ ಅರ್ಪಿಸಿದಂಥ ಹೆಣ್ಣು ಮಕ್ಕಳು ನಮ್ಮ ಸವದತ್ತಿಯೊಳಗೆ ಸಿಗ್ತಾರೆ. ಅಂಥವರಿಗೆ ಹಡ್ಲಿಗೆಯನ್ನು ತುಂಬಿಸುವುದರ ಮುಖಾಂತರ ಅವರ ಋತ ನಿಯಮಗಳನ್ನು ಇಲ್ಲಿ ಪಾಲಿಸ್ತಾರೆ. ಮತ್ತು ಎಲ್ಲಮ್ಮನ 5 ಮಂದಿ ಮಕ್ಕಳೊಳಗೆ ಮುಖ್ಯವಾಗಿ ನಮಗೆ ಕಂಡು ಬರಾಮ ಅಂತಂದರೆ ಪರಶುರಾಮ. ಆ ಪರಶುರಾಮನ ಗುಡಿ ಇಲ್ಲೇ ನೀವು ನೋಡ್ಬೋದು. ಆ ಪರಶುರಾಮನ ಗುಡಿಯೊಳಗೆ ತೊಟ್ಟಿಲ ತೂಗಿ ಬೇಡ್ಕೊಂಡು ಹೋದ್ರೆ ಹೆಣ್ಮಕ್ಳಿಗೆ ಮಕ್ಕಳಾಗ್ತಾವು ಅನ್ನೋ ಪ್ರತೀತಿಯು ನಮ್ಮ ಎಲ್ಲಮ್ಮನ ದೇವಸ್ಥಾನದಲ್ಲಿ ಕಾಣ್ತೈತಿ. ಯಾಕೆ ಅಂತಂದ್ರೆ, ಎಲ್ಲಮ್ಮನಿಗೆ 2 ಪೂಜೆ ಆಗ್ತಾವ್ರಿ. ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಆಗ್ತದ, ಇನ್ನೊಂದು ಸಂಜೆ ಗೋಧುಡಿ ಮುಹೂರ್ತದಲ್ಲಿ ಪೂಜೆ ಆಗ್ತದ. 2 ಪೂಜೆ ಆಗುವಾಗನೂ ಎಲ್ಲ ಹೆಣ್ಣು ಮಕ್ಕಳು ಅವ್ರು ಹೆಂಗೆ ಫೀಲ್ ಕೊಡ್ತಾರಂತಂದ್ರೆ, ದೇವಿ ಅಂತಂದ್ರೆ ದೇವಿನ ಮೈಮೇಲೆ ಆಹ್ವಾನ ಮಾಡ್ಕೊಂಡಂತಹ ಹೆಣ್ಣು ಮಕ್ಕಳು ಇಲ್ಲಿ ಬರ್ತಾರೆ. ಎಲ್ಲ ಹೆಣ್ಣು ಮಕ್ಕಳು ತಮಗೆ ಮಕ್ಕಳಾಗಲಿ ಅಥವಾ ಮಕ್ಕಳಿಗೆ ಏನಾದರೂ ರೋಗ ರುಜಿನಗಳು ಬಂತಂದ್ರೆ ನಮ್ಮ ಜೋಗುಳ ಬಾವಿಯೊಳಗೆ ಅಥವಾ ಇಲ್ಲಿ ಹೊಂಡಗಳದಾವ್ರಿ, ಎಣ್ಣೆ ಹೊಂಡ, ಅರಿಶಿನ ಹೊಂಡ ಮತ್ತು ಕುಂಕುಮ ಹೊಂಡ ಅಂತೇಳಿ. ಆ ಹೊಂಡಗಳೊಳಗೆ ಆ ನೀರು ನಮ್ಮ ಮೇಲೆ ಪ್ರೋಕ್ಷಣೆ ಆದ್ರೆ ರೋಗ ರುಜಿನಗಳು ಕೂಡ ಪರಿಹಾರ ಆಗ್ತಾವು ಅನ್ನುವಂಥ ಶಕ್ತಿ ಪವಾಡ ನಮ್ಮ ಯಲ್ಲಮ್ಮಗುಡ್ಡದಲ್ಲಿ ಐತಿ. ಮತ್ತು ಇನ್ನೂ ಒಂದು ಹೇಳ್ಬೇಕಂತಂದ್ರೆ, ಮುಖ್ಯವಾಗಿ ನೀವು ಬೇರೆ ಎಲ್ಲೂ ನೋಡದೇ ಇರೋಕ್ಕಾಗದೇ ಇರುವಂತಹ ಒಂದು ವಾದ್ಯ ಅಂತಂದರೆ ಅದು ಚೌಡಿಕೆ ವಾದ್ಯ. ಅದು ನಮ್ಮ ಸವದತ್ತಿಯೊಳಗೆ ಕಾಣ್ತದೆ. ಅದರೊಳಗೆ ಮುಖ್ಯವಾಗಿ ನಮ್ಮ ಸವದತ್ತಿ ಎಲ್ಲಮ್ಮನ ಕ್ಷೇತ್ರದೊಳಗೆ ಅಷ್ಟೇ ಇದನ್ನು ಕಾಣ್ತದೆ. ಯಾಕಪ್ಪ ಅಂತಂದ್ರೆ, ಕಾರ್ತಿವೀರಾರ್ಜುನ ಅಂತ ಒಬ್ಬ ಕ್ಷತ್ರಿಯ ತನ್ನ ಗಂಡ ಜಮದಗ್ನಿಯನ್ನು ಸಂಹಾರ ಮಾಡಿ ಹೋಗ್ತಾನೆ. ಆವಾಗ ಅವನ ಎದೆಯೊಳಗಿನ ಅಮೃತ ಕಲಶವನ್ನು ತಗೊಂಡು ಬಂದು ಮರಳಿ ಪರಶುರಾಮ ಕಾರ್ತಿವೀರಾರ್ಜುನನ ಅಮೃತ ಕಲಶವನ್ನು ತೊಗೊಂಡ್ಬಂದು ಪರಶುರಾಮ ಜಮದಗ್ನಿಯನ್ನು ಬದುಕಿಸ್ತಾನಂತ್ರಿ. ತನ್ನ ಗಂಡನ ಉಳಿವು ಏನಾಗ್ತದಲ್ಲ, ಜಮದಗ್ನಿ ಉಳಿವು ಏನಾಗ್ತದಲ್ಲ, ತನ್ನ ಗಂಡನ ಉಳಿವಿಗೆ ಸಂತೋಷವಾಗಿ ಎಲ್ಲಮ್ಮ ಏನು ಮಾಡ್ತಾಳಂದ್ರೆ, ಕಾರ್ತಿವೀರಾರ್ಜುನನ ಹೊಟ್ಟೆಯ ಭಾಗವನ್ನು ಚೌಡಿಕದ ಗುಂಡನೆಯ ಭಾಗವನ್ನಾಗಿಸಿ, ಅವನ ಬೆನ್ನೆಲುಬನ್ನು ಉದ್ದ ಕೋಲಾಗಿಸಿ, ಅವನ ಕರುಳನ್ನು ಕಿತ್ತು ತಂತಿಯನ್ನಾಗಿಸಿ, ಅವನ ಕಣ್ಣನ್ನು ಕಿತ್ತು ಗೆಜ್ಜೆಯನ್ನಾಗಿಸಿ ಚೌಡಿಕ ವಾದ್ಯವನ್ನು ಮಾಡಿ ಖುಷಿಯಿಂದ ಸಂಭ್ರಮಿಸ್ತಾಳಂತ್ರಿ, ಮರಳಿ ತನಗೆ ಪತಿವ್ರತೆ ಆದಂಥ ಖುಷಿಗೋಸ್ಕರ. ಅಂತಹ ಚೌಡಿಕ ವಾದ್ಯ ನಮ್ಮ ಸವದತ್ತಿಯೊಳಗೆ ಕಾಣಸಿಗ್ತದೆ ನಿಮ್ಗೆ. ಮತ್ತು ಬೇರೆ ಎಲ್ಲೂ ಕಾಣದಂತಹ ಜನಪದಗಳು, ಚೌಡಿಕ ಗೀತೆಗಳು, ಚೌಡಿಕ ವಾದ್ಯದ ಜನಪದಗಳು ನಮ್ಮ ಸವದತ್ತಿಯೊಳಗೆ ಕಾಣಸಿಗ್ತಾವೆ. ಮತ್ತು ಇನ್ನು ಯಲ್ಲಮ್ಮನ ಗುಡ್ಡದ ಬಗ್ಗೆ ಮುಖ್ಯವಾಗಿ ಹೇಳಬೇಕಪ್ಪ ಅಂತಂದ್ರೆ, ಬರುವಂತಹ ಭಕ್ತರು ಇಲ್ಲಿ ಯಾವುದೇ ಜಾತಿ ಧರ್ಮ ಭೇದ ಭಾವ ಯಾವುದೂ ಇಲ್ಲ. ಮತ್ತು ನೀವು ನೋಡುವಂಗೆ ಎಷ್ಟು ಭೇದ ಭಾವ ಅಂತ ವರ್ಗಗಳಲ್ಲಿಯೂ ಆಯ್ತು, ಜಾತಿಗಳಲ್ಲಿ ಆಯ್ತು, ಅಗದಿ ಬಡವರೂ ಬರ್ತಾರೆ, ಶ್ರೀಮಂತರು ಬರ್ತಾರೆ. ನಮ್ಮ ಕರ್ನಾಟಕವಷ್ಟೇ ಅಲ್ಲದೆ ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ, ತೆಲುಗು ಹಿಂಗೆ ಅನೇಕ ತರಹದ ಎಲ್ಲ ಭಕ್ತರು ಇಲ್ಲಿ ಬರ್ತಾರೆ. ಹೀಗಾಗಿ ನಮ್ಮ ಯಲ್ಲಮ್ಮ ಅನ್ನೋದು, ನಮ್ಮ ತಾಯಿ ಅನ್ನೋದು ಒಂದು ಭಾವೈಕ್ಯದ ಸಂಕೇತ. ಹಾಗೂ ಮತ್ತು ಈಕೆಗೆ ಯಾವುದೇ ಜಾತಿ ವರ್ಗಗಳ ಭೇದವಿಲ್ಲ. ಮತ್ತು ನಮ್ಮ ಉತ್ತರ ಕರ್ನಾಟಕದ ಅತಿ ಮುಖ್ಯವಾದ ಶಕ್ತಿಪೀಠ ದೇವತೆ ಅಂದರೆ ಅದು ನಮ್ಮ ಯಲ್ಲಮ್ಮ ದೇವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.